ನೀವು ನೋಡ್ತಾ ಇದ್ರ ವಿಬಿಸಿ ನ್ಯೂಸ್. ನಾನು ಸ್ವಾಗತ. ಹಾಸನ ಜಿಲ್ಲೆಯ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಕಾಣೆಯಾಗಿದ್ದ 2 ಮಕ್ಕಳ ತಾಯಿ ಶವವಾಗಿ ಪತ್ತೆ. ಸಾಲಬಾಧೆ, ಕೌಟುಂಬಿಕ ಕಲಹ ಹಿನ್ನೆಲೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರೋ ಶಂಕೆ. ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಕಳವು ಪ್ರಕರಣ. ಹಾಡು ಹಗಲೇ ಮನೆಗೆ ನುಗ್ಗಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾದ ಚೋರರು. ಜಿಲ್ಲೆಯಲ್ಲಿ 5ರಲ್ಲಿ ಕೊರೋನಾ ಸೋಂಕು ಪತ್ತೆ. 4 ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ. ಓರ್ವ ಸೋಂಕಿತನಿಗೆ ಮನೆಯಲ್ಲೇ ಚಿಕಿತ್ಸೆ. ಬೇಲೂರಿನಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಮಿತಿಮೀರ್ತಾ ಇದೆ. ಅವರನ್ನ ಕೂಡಲೇ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ದಲಿತ ಸಂಘಟನೆಗಳ ಒಕ್ಕೂಟದಿಂದ ಮನವಿ. ಬೆಳೆ ವಿಮೆ ಪ್ರಚಾರ ವಾಹನಕ್ಕೆ ಡಿಸಿ ಚಾಲನೆ. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯಾದರೆ ಅಂತ ಸಂದರ್ಭದಲ್ಲಿ ವಿಮೆ ರೈತರ ಕೈ ಹಿಡಿಯಲಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಕರೆ. 7 ತಿಂಗಳಿಂದ ಸಿಗದ ವೇತನ. ನ್ಯೂ ಮಿನರ್ವಾ ಮಿಲ್ ಬಟ್ಟೆ ಫ್ಯಾಕ್ಟರಿ ಕಾರ್ಮಿಕರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಹಾಸನದ ಕಲಾ ಕಾಲೇಜಿಗೆ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ನಿಯೋಗಗಳ ಭೇಟಿ. ಕಾಲೇಜಿಗೆ ಮೂಲ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಪರಿಶೀಲನೆ. ವಾರ್ತೆಗಳ ವಿವರ. ಕಾಣೆಯಾಗಿದ್ದ ಮಹಿಳೆ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಹಾಸನ ತಾಲೂಕಿನ ಶಿವಯ್ಯನಕೊಪ್ಪಲು ಗ್ರಾಮದ ಬಳಿ ನಡೆದಿದೆ. ಪವಿತ್ರ 35 ವರ್ಷ. ಇವರು ಆತ್ಮಹತ್ಯೆ ಮಾಡಿಕೊಂಡಿರುವ ಮಹಿಳೆ ಶಿವಯ್ಯನಕೊಪ್ಪಲು ಗ್ರಾಮದ ಮೋಹನ್ ಕುಮಾರ್ ಎಂಬುವವರು 17 ವರ್ಷಗಳ ಹಿಂದೆ ಆಲೂರು ತಾಲೂಕಿನ ನಲ್ಲೂರು ಗ್ರಾಮದ ಪವಿತ್ರ ಎಂಬುವರನ್ನ ಮದುವೆ ಆಗಿದ್ರು. ದಂಪತಿಗೆ 2 ಮಕ್ಕಳು ಕೂಡ ಇದ್ರು. ಅಂತೆಯೇ ಜೂನ್ 11ರಂದು ಸಂಜೆ ಮೋಹನ್ ಕುಮಾರ್ ಹಾಲ್ ಹಾಕಿ ಬರ್ಲಿಕ್ಕೆ ಡೈರಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಸಂಜೆ 6:30 ಸುಮಾರಿಗೆ ಮೋಹನ್ ಮನೆಗೆ ಬಂದು ನೋಡಿದಾಗ ಅಲ್ಲಿ ತಮ್ಮ ಮಡದಿ ಪವಿತ್ರ ಕಾಣೋದಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಹುಡುಕಾಡ್ತಾರೆ. ಎಲ್ಲಿ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಕೊನೆಗೆ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಇದಾದ ಮೇಲೆ ಇವತ್ತು ನೋಡಿದ್ರೆ ಅಲ್ಲೇ ಗ್ರಾಮದ ಸಮೀಪ ಇರತಕ್ಕಂತ ಮರ ಒಂದಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪವಿತ್ರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಸಾಲಬಾಧೆ ಹಾಗೂ ಕೌಟುಂಬಿಕ ಕಲಹ ಹಿನ್ನೆಲೆ ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದೆ. ಶಾಂತಿಗ್ರಾಮ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ದಿನನಿತ್ಯ ಕಳವು ಪ್ರಕರಣಗಳು ಮುಂದುವರಿಯುತ್ತಲೇ ಇದ್ದು, ಮನೆ ಡೋರ್ ಲಾಕ್ ಮುರಿದು ಮನೆಯಲ್ಲಿದ್ದ ಸುಮಾರು 9.23 ಲಕ್ಷ ರು ಬೆಲೆಯ ಚಿನ್ನಾಭರಣ ಹಾಗೂ 1.35 ಲಕ್ಷ ರು ನಗದು ಕಳವು ಮಾಡಿರುವ ಘಟನೆ ಹಾಸನ ನಗರದ ವಿಜಯನಗರ ಬಡಾವಣೆಯ 1ನೇ ಹಂತದ 6ನೇ ಕ್ರಾಸ್ನಲ್ಲಿ ನಡೆದಿದೆ. ಜೂನ್ 12ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಬೆಳ್ಳಂಬೆಳಗ್ಗೆ ನಡೆದಿರೋದು. ಸೌಮ್ಯ ಅವರ ಪತಿ ಕೆಲಸಕ್ಕೆಂದು ಹೊರಗೆ ಹೋಗಿದ್ದಾರೆ. ಇಬ್ರು ಕೆಲಸಕ್ಕೆ ಹೋಗ್ತಿದ್ರಂತೆ. ಬೆಳಗ್ಗೆ ಇಬ್ರು ಕೆಲಸಕ್ಕೆ ಹೋಗಿದ್ದಾರೆ. ಸಂಜೆ 4:15 ಟೈಮಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಮಗ ಮನೆಗೆ ಬಂದು ನೋಡಿದಾಗ ಡೋರ್ ಓಪನ್ ಆಗಿತ್ತು. ಇಷ್ಟು ಬೇಗ ಅಮ್ಮ ಮನೆಗೆ ಬಂದ್ಬಿಟ್ರಾ ಅಂತ ಒಳಗೋಗಿ ನೋಡಿದಾಗ ಅಮ್ಮ ಬಂದಿರಲಿಲ್ಲ, ಬದಲಾಗಿ ಕಳ್ಳರು ಬಂದಿದ್ರು. ಹಿಂಗಾಗಿ ಫೋನ್ ಮಾಡಿ ಅಮ್ಮ ಹಿಂಗೆ ಯಾರೋ ಕಳ್ಳರು ಬಂದಿದ್ದಾರೆ ಅಂತ ಫೋನ್ ಮಾಡಿದಾರೆ ಮಗ. ಈ ಕೂಡಲೇ ಸೌಮ್ಯ ಮನೆಗೆ ಬಂದು ನೋಡಿದಾಗ ಕಳ್ಳರು ಮನೆಗೆ ನುಗ್ಗಿ ಮನೆ ಬಾಗಿಲನ್ನ ಒಡೆದು ಮುಂದಗಡೆ ಬಾಗ್ಲೇ ಹೊಡೆದವ್ರು. ಆಯುಧಗಳಿಂದ ಮೀಟಿ ಮನೆ ಒಳಗೆ ಪ್ರವೇಶ ಮಾಡಿ ಮನೆ ರೂಮಿನ ಬೀರಲ್ಲಿದ್ದಂತಹ 10.7 ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ನಗದುಗಳನ್ನ ದೋಚಿ ಪರಾರಿಯಾಗಿದ್ದಾರೆ. ಅಂತೆ ಸಾಮಾನ್ಯವಾಗಿ ಎಲ್ಲಾ ಪ್ರಕರಣದಲ್ಲಂತೆ ಇಲ್ಲೂ ಕೂಡ ಇವರು ದೂರು ಕೊಟ್ಟಿದ್ದಾರೆ. ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡು. ಹಾಸನ ಜಿಲ್ಲೆಯಲ್ಲಿ ಈವರೆಗೆ 5 ಕೋವಿಡ್ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ದಾವೆ. ಈ ಪೈಕಿ ಒಬ್ಬರಲ್ಲಿ ಸೋಂಕು ಸಕ್ರಿಯವಾಗಿದೆ. ಇನ್ನು ಕೂಡ 4 ಚಿಕಿತ್ಸೆ ಪಡೆದು ಈಗಾಗಲೇ ಬಿಡುಗಡೆ ಆಗಿದ್ದಾರೆ. ಸೋಂಕಿತರಲ್ಲಿ ಹಾಸನದ 22 ವರ್ಷದ ಯುವಕ, ಅರಕಲಗೂಡು, ಸಕಲೇಶಪುರ ಮತ್ತು ಹೊಳೆನರಸೀಪುರದ 3 ವೃದ್ಧರು ಮತ್ತೆ ಬೇಲೂರಿನ ಓರ್ವ ವೃದ್ಧೆ ಸೇರಿದ್ದಾರೆ. ಇನ್ನು ಸೋಂಕು ಸಕ್ರಿಯ ಆಗಿರುವ 65 ವರ್ಷದ ವೃದ್ಧನನ್ನ ಹೋಮ್ ಐಸೋಲೇಷನ್ ಮಾಡಿ ಅಲ್ಲೇ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ಶೀತ ಚಳಿ ಸಂದರ್ಭದಲ್ಲಿ ಸಾಮಾನ್ಯ ಅದು ವೃದ್ಧರಲ್ಲೇ ಹೆಚ್ಚು ಕಾಣಿಸ್ಕೊಳ್ತಾ ಇದೆ. ಬಟ್ ಭಯಪಡುವ ರೀತಿಯಲ್ಲಿ ಇಲ್ಲ. ಯಾಕೆಂದ್ರೆ 5 ಕೇಸ್ಗಳು ಇಲ್ಲಿವರೆಗೂ ಕೂಡ ದಾಖಲಾಗಿದೆ. ಅದರಲ್ಲಿ 4 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಓರ್ವರು ಮನೆಯಲ್ಲೇ ಐಸೋಲೇಷನ್ ನಲ್ಲಿ ಇದ್ದಾರೆ. ಅಲ್ಲೇ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಬೇಲೂರು ತಾಲೂಕಿನಲ್ಲಿ ಇತ್ತೀಚೆಗೆ ನಕಲಿ ಪತ್ರಕರ್ತರ ಹಾವಳಿ ಮಿತಿಮೀರ್ತಾ ಇದ್ದು, ಅವರನ್ನ ಕೂಡಲೇ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಮನವಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರ್ವತಯ್ಯ ಅನ್ನೋರು ಮಾತನಾಡಿದ್ದಾರೆ. ಸಂವಿಧಾನದಲ್ಲಿ ಪತ್ರರಂಗಕ್ಕೆ ಒಳ್ಳೆಯ ಸ್ಥಾನಮಾನವಿದೆ. ಆದರೆ ಬೇಲೂರು ತಾಲೂಕಿನಲ್ಲಿ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ನಾವು ಪತ್ರಕರ್ತರೆಂದು ಬಿಂಬಿಸಿಕೊಂಡು 16 ಜನ ತಂಡ ಪತ್ರಕರ್ತರ ಹೆಸರಿನಲ್ಲಿ ಜನಪ್ರತಿನಿಧಿಗಳನ್ನ, ಅಧಿಕಾರಿಗಳನ್ನ, ಪೊಲೀಸ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆ ಸಿಬ್ಬಂದಿಗಳ ಮೇಲೆ ದಬ್ಬಾಳಿಕೆ ನಡೆಸಿಕೊಂಡು ಹಣ ವಸೂಲಿ ಮಾಡ್ತಾ ಇದ್ದಾರೆ. ಕೂಡಲೇ ಇವರನ್ನ ಬಂಧಿಸುವ ಮೂಲಕ ಪೊಲೀಸ್ ಇಲಾಖೆಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ಪುರಸಭೆ ಮಾಜಿ ಸದಸ್ಯ ಮಂಜುನಾಥ್, ದಲಿತ ಮುಖಂಡರಾದ ರಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಕಲಿ ಪತ್ರಕರ್ತರ ಹಾವಳಿ ಹೌದು, ಬೇಲೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತ ಜಾಸ್ತಿ ಆಗೋಗ್ಬಿಟ್ಟಿದೆ. ಯೂಟ್ಯೂಬ್ ಚಾನಲ್ಗಳನ್ನ ಓಪನ್ ಮಾಡ್ಕೊಂಡು, ಫೇಸ್ಬುಕ್ ಚಾನಲ್ಗಳನ್ನ ಓಪನ್ ಮಾಡ್ಕೊಂಡು ನಾವು ಪತ್ರಕರ್ತರೆಂದು ಹೇಳಿಕೊಂಡು ತಿರುಗುವವರ ಸಂಖ್ಯೆ ಮಿತಿಮೀರಿ ಹೋಗಿದೆ. ಅದರ ಪರವಾಗಿ ಬೇಲೂರಿನಲ್ಲಿ ದಲಿತ ಪರ ಸಂಘಟನೆಗಳು ಧ್ವನಿ ಎತ್ತಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಮೆಚ್ಚಿಕೊಳ್ಬೇಕಾದಂಥ ಕೆಲಸ. ಇದ್ರ ವಿರುದ್ಧವಾಗಿ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಬೇಕು. ಯಾಕಂದ್ರೆ ನಮ್ಮ ಪತ್ರಕರ್ತರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಇದು.
ಒಬ್ಬ ಪತ್ರಕರ್ತ ತನ್ನದೇ ಆದಂಥ ಪತ್ರಿಕೆಯನ್ನ ಮಾಡಿಕೊಂಡು ವಾರ್ತಾ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾನಲ್ಲ, ಆತ ನಿಜವಾದ ಪತ್ರಕರ್ತ ಆಗಿರ್ತಾನೆ. ಆ್ಯಂಡ್ ಯಾರು ಗಾಡಿ ಮೇಲೆ ಪ್ರೆಸ್ ಅಂತ ಹಾಕೊಂಡು ದೊಡ್ಡದಾಗಿ ಓಡಾಡ್ತಾ ಇರ್ತಾರೆ, ನಾನು ಮೀಡಿಯಾ, ಯಾವ ಮೀಡಿಯಾ ಅಂದರೆ ಸೋಷಿಯಲ್ ಮೀಡಿಯಾ ಅಂತ ಓಡಾಡ್ತಿರ್ತಾರಲ್ಲ, ಅಂತರ ವಿರುದ್ಧ ಕ್ರಮ ಆಗಬೇಕು. ಬಟ್ ಈ ಪ್ರಕರಣದಲ್ಲಿ ಬೇಲೂರು ವಿಚಾರದಲ್ಲಿ ದಲಿತ ಸಂಘಟನೆಗಳು ಧ್ವನಿ ಎತ್ತಿರೋದು ಯಾಕೆ ಅಂತ ಅಂದರೆ, ಮೊನ್ನೆ ಒಂದು ಸುದ್ದಿ ಪ್ರಸಾರ ಆಗಿತ್ತಲ್ಲ, ಬೇಲೂರಿನಲ್ಲಿ ಪತ್ರಕರ್ತರೇ ಹಾಕಿದ್ದವರು, ನಕಲಿ ಪತ್ರಕರ್ತರಲ್ಲ, ಬಟ್ ಅವ್ರ ಹೆಸರು ಬಳಸ್ಕೊಂಡಿದ್ದಾರೆ. ಅವರು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಓರ್ವ ಪತ್ರಕರ್ತ ತನ್ನ ಫೇಸ್ಬುಕ್ ಪೇಜ್ನಲ್ಲಿ ಆಟೋದು ನ್ಯೂಟ್ರಲ್ ಮಾಡಿ, ಯಾರೋ ಒಬ್ಬ ಬೈಕ್ ಓಡಿಸೋನು ನ್ಯೂಟ್ರಲ್ ಮಾಡಿ ಮಕ್ಳು ಜೀವಕ್ಕೆ ಕೂತು ತರಕ್ಕೆ ಹೋಗಿದ್ದ ವಿಚಾರ ನಿಮಗೆಲ್ಲ ಗೊತ್ತಿರ್ಬೇಕು, ನೋಡಿರ್ತೀರಿ ನಮ್ಮ ಚಾನಲಲ್ಲಿ. ನೋಡಿಲ್ಲ ಅಂದ್ರೆ ಇನ್ನೊಂದ್ಸಲಿ ನೋಡಿ, ನಾವೇ ಸುದ್ದಿ ಮಾಡಿದ್ವಿ. ಸೊ ಆತ ಆ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕೊಂಡ ಯಾರೋ ಒಬ್ಬ ದುರುಳನ ವಿರುದ್ಧ ಅಂತ ಹೇಳಿ ಪೊಲೀಸರು ಅವನ ವಿರುದ್ಧ ಅವನಿಗೆ ಫೋನ್ ಮಾಡಿ ಬೆದರಿಕೆ ಎಲ್ಲನೂ ಹಾಕಿದ್ರು. ಇದಾದ ನಂತರ ಯಾರು ಬೆದರಿಕೆ ಹಾಕಿದ್ರಲ್ಲ ಪೊಲೀಸು, ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಎಂಬ ಕಾರಣಕ್ಕೆ ಅವರ ಪರವಾಗಿ ಬ್ಯಾಟ್ ಬೀಸ್ಕೊಂಡ್ಬಂದು ಈಗ ಇವರು ನಕಲಿ ಪತ್ರಕರ್ತರ ಹಾವಳಿಯನ್ನು ತಡಿಬೇಕು ಅಂತ ಕೇಳ್ತಾ ಇದ್ದಾರೆ. ನಕಲಿ ಪತ್ರಕರ್ತರ ಹಾವಳಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಿಮ್ಮ ಏನು ಹೋರಾಟ ಇದೆ ಅದಕ್ಕೆ ನನ್ನ ಬೆಂಬಲ ಇದೆ. ಆದ್ರೆ ಅಧಿಕಾರಿ ಯಾರೋ ಒಬ್ರು ಅದೇ ಸಮುದಾಯದವರಿದ್ದಾರೆ ಅನ್ನುವ ಕಾರಣಕ್ಕೆ ನೀವು ಅವರನ್ನ ವಹಿಸ್ಕೊಂಡು ಮಾತಾಡ್ತೀರಿ ಅಂತ ಅಂದ್ರೆ ಯಾರು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಹೋರಾಟಗಾರರಿಗೂ ಕೂಡ, ದಲಿತ ಮುಖಂಡರಿಗೂ ಕೂಡ ತಮ್ಮದೇ ಆದ ಸ್ಥಾನಮಾನಗಳಿದ್ದಾವೆ, ಗೌರವ ಕೊಡ್ತಾರೆ. ದಯವಿಟ್ಟು ಯಾರೋ ಪರವಾಗಿ ಯಾವುದೋ ಕಾರಣಗಳಿಗೆ, ನಾನು ಹೇಳಕ್ ಹೋಗೋದಿಲ್ಲ, ಕಾರಣಗಳಿಗೆ ಯಾರನ್ನೋ ವಹಿಸ್ಕೊಳಕ್ ಹೋಗಿ ನಿಮ್ಮ ಬೆಲೆಗಳನ್ನ ಕಳ್ಕೋಬೇಡಿ, ಕಡಿಮೆ ಮಾಡ್ಕೊಂಬೇಡಿ. ಒಬ್ಬ ಪೊಲೀಸ್ ಅಧಿಕಾರಿ ಯಾವುದೇ ಸಮುದಾಯದವರಾಗಿರಲಿ, ಅವ್ರು ದಲಿತ ಸಮುದಾಯದವರಾಗಿರಲಿ, ಯಾವುದೇ ಸಮುದಾಯದವರಾಗಿರಲಿ, ಇನ್ನೊಬ್ಬನಿಗೆ ಕರೆ ಮಾಡಿ ಬೆದರಿಕೆ ಹಾಕೋದು, ನೀನ್ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿದ್ರೆ ನಾನು ನಿನ್ನ ನೆಕ್ಸ್ಟ್ ಟಾರ್ಗೆಟ್ ಮಾಡಿಬಿಡ್ತೀನಿ, ನೀನೇ ನನ್ನ ನೆಕ್ಸ್ಟ್ ಟಾರ್ಗೆಟ್ ಅಂತಕ್ಕಂಥದ್ದನ್ನ ಹೇಳೋದಿದೆಯಲ್ಲ, ಅದು ತಪ್ಪು. ಸಂವಿಧಾನದಲ್ಲಿ ನೀವು ಸಂವಿಧಾನದ ಬಗ್ಗೆ ಮಾತಾಡಿದ್ದೀರಲ್ವಾ ಅಲ್ಲಿ ಸ್ಟಾರ್ಟಿಂಗ್ ಏನೋ? ಎಸ್, ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯವಿದೆ, ನಿಮಗೆ ಗೊತ್ತಿದೆ ಅದು. ಫೇಸ್ಬುಕ್ ನಲ್ಲಿ ಅವರು ಪೊಲೀಸ್ ಇಲಾಖೆ ವಿರುದ್ಧ ಬರ್ಕೊಂಡಿದ್ನ ಆತ ಅಬ್ರಹಾರ್, ಪೊಲೀಸ್ ಇಲಾಖೆ ವಿರುದ್ಧ ಬರ್ಕೊಂಡಿರ್ಲಿಲ್ಲ. ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡಿದ್ದ ಅವನು ಯಾವನ ಮುಟ್ಟಾಳನ ವಿರುದ್ಧ ಬರ್ಕೊಂಡಿದ್ರು. ಅದಕ್ಕೆ ಪೊಲೀಸರು ಟ್ರಿಗರ್ ಆಗ್ಬಿಟ್ಟು ನಿನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ನೀವು ನಕಲಿ ಪತ್ರಕರ್ತರು ಅವರನ್ನ ಬಂಧಿಸ್ಬಿಡ್ಬೇಕು ಅಂತ ಹಾಕೊಳ್ತಿರಲ್ಲ. ನಾಳೆ ಇನ್ನೊಂದು 4 ಜನ ನಕಲಿ ದಲಿತ ಪರ ಹೋರಾಟಗಾರರನ್ನ ಬಂಧಿಸ್ಬೇಕು ಅಂತ ಸ್ಟ್ರೈಕ್ ಮಾಡಿಬಿಟ್ರೆ, ಇಲಾಖೆಗಳಲ್ಲಿ ಎಷ್ಟು ಜನ ವಸೂಲಿ ಮಾಡ್ತಾ ಇದ್ದಾರೆ, ಯಾವ್ಯಾವ ಹೆಸರಲ್ಲಿ ಲಿಸ್ಟ್ ಗೊತ್ತಿಲ್ವಾ? ಯಾವುದೋ ಲಾಬಿಗಳಿಗೆ ಮಣಿಯಾಗಿ ಯಾವುದೋ ಕಾರಣಕ್ಕೆ ಯಾವುದೋ ಸಿಂಗಲ್ ಅಜೆಂಡಾ ಇಟ್ಕೊಂಡು ಈ ತರ ಹೋರಾಟ ಮಾಡಕ್ ಹೋಗಿ ದಯವಿಟ್ಟು ಯಾರು ಬೆಲೆ ಕಳ್ಕೊಂಬಾರ್ದು ಅನ್ನೋದಷ್ಟೇ ನನ್ನ ಆಶಯ. ಫೈನ್, ನಿಮ್ ಇಷ್ಟ, ನೀವು ಇದನ್ನೇ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಸುದ್ದಿ ನೋಡೋಣ. ಆ ವಿಚಾರ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಅಬ್ರಹಾರ್ ನಡುವೆ ಇರ್ತಕ್ಕಂಥ ಒಂದು ವಿಚಾರ, ಈ ರೈತ ಸಂಘದ ದೊಡ್ಡ ಬೃಹದಾಕಾರದ ಒಂದು ಸಂಘಟನೆ ಹೆಸರಿನಲ್ಲಿ ಆ ಸಂಘಟನೆಗೆ ಕಪ್ಪುಚುಕ್ಕಿಯಾಗಿ ಉಳಿದಂಥ ಒಬ್ಬ ಸ್ವಾಮಿಗೌಡ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ದಲಿತ ಸಮುದಾಯದ ಅಧಿಕಾರಿಗಳನ್ನ ಕಂಡ್ರೆ ಯಾಕೆ ರಕ್ತ ಕಕ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಬೆಳೆ ವಿಮೆ ಬಗ್ಗೆ ರೈತರಿಗೆ ಮಾಹಿತಿ ಒದಗಿಸಲು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಪ್ರಚಾರ ವಾಹನಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಚಾಲನೆಯನ್ನು ನೀಡಿದ್ದಾರೆ. ಬಳಿಕ ಜಂಟಿ ಕೃಷಿ ನಿರ್ದೇಶಕ ರಮೇಶ್ ಕುಮಾರ್ ಮಾತನಾಡಿದ್ದಾರೆ. ಹಾಸನ ಜಿಲ್ಲೆಯಾದ್ಯಂತ 2025-26ನೇ ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಜಾರಿಗೊಳಿಸಲಾಗ್ತಾ ಇದೆ. ಭತ್ತ, ರಾಗಿ, ಜೋಳ, ಅಲಸಂದೆ, ಉದ್ದು ಸೇರಿದಂತೆ ಇತರ ಪ್ರಮುಖ ಬೆಳೆಗಳಿಗೆ ಈಗ ಆಲ್ರೆಡಿ ವಿಮೆ ಜಾರಿಯಲ್ಲಿದೆ. ಕಳೆದ ವರ್ಷ 1.20 ಲಕ್ಷ ಜನ ನೋಂದಣಿಯನ್ನು ಮಾಡಿಕೊಂಡಿದ್ದು, ಈ ವರ್ಷವೂ ಹೆಚ್ಚಿನ ಸಂಖ್ಯೆ ಜನರು ಬೆಳೆ ವಿಮೆಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಏನೀಗ ಆಲ್ರೆಡಿ ಮಳೆ ಹೆಚ್ಚಾಗ್ತಾ ಇದೆ, ಹವಾಮಾನ ವೈಪರೀತ್ಯ ನಮಗೆ ಗೊತ್ತಿಲ್ಲ. ಬೇಸಿಗೆಗಾಲದಲ್ಲಿ ಮಳೆ ಬರುತ್ತೆ, ಮಳೆಗಾಲದಲ್ಲಿ ಬಿಸಿಲು ಬರುತ್ತೆ. ಇನ್ನೇನು ಕಟಾವು ಮಾಡಬೇಕು ಅನ್ನೋ ಟೈಮಲ್ಲಿ ಮಳೆ ಧೂ ಅಂತ ಉದುರು ಬಿಡುತ್ತೆ. ಇನ್ನೇನು ಕಟಾವು ಬೆಳಿಬೇಕು ಅನ್ನೋ ಟೈಮಲ್ಲಿ ಮಳೆನೇ ಬರೋದಿಲ್ಲ. ಇಂಥ ಸಂದರ್ಭ, ಈ ಟೈಮಲ್ಲಿ ಏನಾದರೂ ನಿಮ್ಮ ಬೆಳೆ ಹಾಳಾದರೆ ಅಥವಾ ಯಾವುದಾದ್ರೂ ರೋಗಗಳಿಗೆ ತುತ್ತಾಗಿ ಬೆಳೆ ಹಾಳಾಗಿ ಹೋದರೆ, ಈ ಸಂದರ್ಭದಲ್ಲಿ ಇದನ್ನ ಇನ್ಶೂರೆನ್ಸ್, ಬೆಳೆ ವಿಮೆ ಇನ್ಶೂರೆನ್ಸ್ ಅಂತ, ನಿಮ್ಮ ಕಾರಿಗೆ ಆಕ್ಸಿಡೆಂಟ್ ಆದ್ರೆ, ಬೈಕಿಗೆ ಆಕ್ಸಿಡೆಂಟ್ ಆದ್ರೆ ಹೆಂಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಬಹುದು, ಹಂಗೆ ಬೆಳೆಗಳು ಹಾಳಾದ್ರೆ ಅದಕ್ಕೂ ಕೂಡ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡ್ಕೊಬಹುದು. ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ಇದಕ್ಕೆ ತಮ್ಮನ್ನು ತಾವು ನೋಂದಾಯಿಸ್ಕೊಬೇಕು. ಇದರ ಬಗ್ಗೆ ಆದಷ್ಟು ಎಜುಕೇಟ್ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಇವತ್ತು ಪ್ರಚಾರ ವಾಹನಕ್ಕೆ ಚಾಲನೆ ನೀಡಿದ್ದಾರೆ. ರೈತರುಗಳು ಕೂಡ ಖಂಡಿತವಾಗಿಯೂ ಮಿಸ್ ಮಾಡದೆ ಈ ತರದೊಂದು ವಿಮೆಯನ್ನ ಮಾಡಿಸ್ಕೊಳ್ಳಿ. ಬೆಳೆಗಳಿಗೆ ಒಂದು ಗ್ಯಾರಂಟಿ.
ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದೇವೆ. ಈಗಾಗಲೇ ನೋಟಿಫಿಕೇಷನ್ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳಾದಂಥ ಮೆಕ್ಕೆಜೋಳ, ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಉದ್ದು, ಹೆಸರು, ಅಲಸಂದೆ ಮತ್ತು ಇತರೆ ಬೆಳೆಗಳಿಗೆ ಈಗಾಗಲೇ ವಿಮೆ ಜಾರಿಯಲ್ಲಿರುತ್ತೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಳೆದ ವರ್ಷ 1,22,000 ಜನ ನಮ್ಮ ಜಿಲ್ಲೆಯಲ್ಲಿ ವಿಮೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಈ ವರ್ಷ ಅದಕ್ಕಿಂತಲೂ ಹೆಚ್ಚಿನ ಜನ ವಿಮೆಗೆ ನೋಂದಣಿ ಮಾಡ್ಕೋಬೇಕು ಅಂತೇಳಿ ನಾನು ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಇನ್ನು ಕಾರ್ಮಿಕರಿಗೆ 7 ತಿಂಗಳಿಂದ ವೇತನ ನೀಡದ ಹಿನ್ನೆಲೆಯಲ್ಲಿ ನ್ಯೂ ಮಿನರ್ವಾ ಮಿಲ್ ಫ್ಯಾಕ್ಟರಿ ಮುಂದೆ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ವೇಳೆ ಮಾತನಾಡಿರುವ ಪ್ರತಿಭಟನಾಕಾರರು, ನಗರದ ಹನುಮಂತಪುರದಲ್ಲಿ ನ್ಯೂ ಮಿನರ್ವಾ ಮಿಲ್ ಸಂಸ್ಥೆಯು ಮಾರ್ಚ್ 2020ರಿಂದ ಸ್ಥಗಿತಗೊಂಡಿದೆ. ಆದರೆ ಏಪ್ರಿಲ್ 1ರಿಂದ ಕಾರ್ಮಿಕರಿಗೆ ಪೂರ್ತಿ ಸಂಬಳವನ್ನು ನೀಡದೆ %50 ಸಂಬಳವನ್ನು ನೀಡುತ್ತಾ ಬಂದಿದ್ದು, ಕಳೆದ ನವೆಂಬರ್ 2024ರಿಂದ ವೇತನ ನೀಡೋದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಇದರಿಂದ ಕಾರ್ಮಿಕರ ಜೀವನ ಅತಂತ್ರವಾಗಿ ಹೋಗಿದೆ, ದುಸ್ತರವಾಗಿ ಹೋಗಿದೆ. ಇನ್ನು ಈ ವಿಚಾರಗಳ ಕುರಿತು ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದ್ರೆ ಅವ್ರು ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ, ಏನು ಪ್ರಯೋಜನ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ, ಅನಿರ್ದಿಷ್ಟವಾಗಿ ಪ್ರತಿಭಟನೆ ಮಾಡ್ತೀವಿ. ಈ ಕೂಡಲೇ ಮ್ಯಾನೇಜ್ಮೆಂಟ್ ನಮಗೆ ಗಮನ ಹರಿಸಿ ನಮಗೆ ಸ್ಥಗಿತಗೊಂಡಿರುವ ವೇತನವನ್ನು ಕೊಡಬೇಕು, ಇಲ್ಲ ಸ್ಥಗಿತಗೊಂಡಿರೋ ಕಂಪನಿಯನ್ನ ಓಪನ್ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಬಟ್ಟೆ ಫ್ಯಾಕ್ಟರಿ ಕ್ಲೋಸ್ ಆದ್ರೆ 2020ರಲ್ಲಿ ಇನ್ನೂ ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಏನು ಮಿನರ್ವಾ ಮಿಲ್ ಇದೆ, ಇದು ನ್ಯಾಷನಲ್ ಟೆಕ್ಸ್ಟೈಲ್ಸ್ ಕಾರ್ಪೊರೇಷನ್ ನ ಒಂದು ಅಂಗಸಂಸ್ಥೆಯಾಗಿ ಭಾಗವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಅಂತ ಅಂದ್ರೆ ನೀವೇನ್ ಹೇಳ್ತೀರಿ, ಈಗ ನಿಗಮಗಳಿರ್ತಾವಲ್ಲ, ಆ ತರ ನಿಗಮಗಳು ಇವ್ರನ್ನ ರೆಕ್ಯೂಟ್ ಮಾಡ್ಕೊಬೇಕಾದ್ರೆ ಇವರಿಗೆ ಉದ್ಯೋಗದ ಭದ್ರತೆಯನ್ನ ಒದಗಿಸಿರ್ತಾರೆ. ESI, PF ಇವೆಲ್ಲನೂ ಕೊಟ್ಟು ಉದ್ಯೋಗ ಭದ್ರತೆಯನ್ನು ಒದಗಿಸಿರ್ತಾರೆ. ಆದ್ರೆ ಫ್ಯಾಕ್ಟ್ರಿಗಳು ಕ್ಲೋಸ್ ಆಗ್ಬಿಟ್ಟದೆ. ಇವರನ್ನ ಬೇರೆ ಕಡೆ ಬಳಸ್ಕೊಬಹುದಾಗಿತ್ತು, ಆದ್ರೆ ಬಳಸ್ಕೊಳ್ಳಿಲ್ಲ. ಫ್ಯಾಕ್ಟ್ರಿ ಕ್ಲೋಸ್ ಆದ್ಮೇಲೆ ಎಷ್ಟು ವರ್ಷ ಸಂಬಳ ಕೊಡಕ್ಕಾಗುತ್ತೆ? ಸಂಬಳ ಕೂಡ ನಿಲ್ಸಿದ್ರು. ಇವ್ರು ಇವತ್ತು ಬಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇನ್ನಾದ್ರೂ ಇವ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ನೆಕ್ಸ್ಟ್, ಈಗಾಗಲೇ ನಾವು MLAಗಳಿಗೆ, MP ಗಳಿಗೆ ಅಹವಾಲನ್ನು ಕೊಟ್ಟಿದ್ದೇವೆ, ಮೆಮೊರಾಂಡಮ್ ಕೊಟ್ಟಿದ್ದೇವೆ. ಪಾರ್ಲಿಮೆಂಟಲ್ಲಿ ಇದರ ಬಗ್ಗೆ ಪ್ರಶ್ನೆಗಳನ್ನು MP ಗಳ ಮೂಲಕ ಎತ್ತಿಸಿದ್ದೇವೆ. ಅದೇ ರೀತಿ ನಮ್ಮ ಕೊಯಂಬತ್ತೂರು ಮತ್ತು ಕೇರಳದ ಕಾಮ್ರೇಡ್ಸ್ಗಳು ಈಗಾಗಲೇ ಅನೇಕ. ಹಾಸನ ನಗರದ ಸರ್ಕಾರಿ ಕಲಾ, ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜಿಗಿಂದು ಕರ್ನಾಟಕ ಉನ್ನತ ಶಿಕ್ಷಣ ಪರಿವರ್ತನೆ ಯೋಜನೆಯಡಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ನಿಯೋಗಗಳು ಭೇಟಿಯನ್ನು ನೀಡಿದ್ರು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಇರ್ಷಾದ್ ಅವರು ಮಾತನಾಡಿದ್ದಾರೆ. ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಇಲಾಖೆ ಬಹಳಷ್ಟು ಕ್ರಾಂತಿಕಾರಿ ಬದಲಾವಣೆಗಳನ್ನು ಉನ್ನತ ಶಿಕ್ಷಣದಲ್ಲಿ ಮಾಡ್ತಾ ಇದೆ. ಅಂತೆಯೇ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ನಿಯೋಗಗಳು ಉನ್ನತ ಶಿಕ್ಷಣ ಕಾಲೇಜುಗಳನ್ನು ಉನ್ನತೀಕರಿಸಿ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇವತ್ತು ಭೇಟಿಯನ್ನು ನೀಡಿದೆ, ಇಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಅಂತ ವಿವರಿಸಿದ್ದಾರಂತೆ. ಕಾಲೇಜುಗಳನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಇವರು ಕಾಲೇಜುಗಳಿಗೆ ಎಲ್ಲ ಹೋಗಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಂತೆಯೇ ನಮ್ಮ ಕಲಾ ಕಾಲೇಜಿಗೂ ಕೂಡ, ಹಾಸನ ಜಿಲ್ಲೆಯ ಕಲಾ ಕಾಲೇಜು ಬಹಳ ಹಿಂದಿನಿಂದ ಬಂದಿರತಕ್ಕಂಥ ಹಳೆಯ ಕಾಲೇಜು. ಇಂದು ಕಲಾ ಕಾಲೇಜಿನಲ್ಲಿ ಓದಿದವರು ಎಂತೆಂಥ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಹೀಗಾಗಿ ಕಲಾ ಕಾಲೇಜನ್ನು ಇವರೇನಾದರೂ ಇಲ್ಲಿ ಓಕೆ ಮಾಡಿ, ಕಾಲೇಜನ್ನು ಇವರು ಓಕೆ ಮಾಡಿದ್ರೆ ಕಾಲೇಜಿಗೆ ಒಂದಿಷ್ಟು ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದಿಷ್ಟು ಫಂಡ್ಗಳು ಬರುತ್ತೆ. ಅದನ್ನೇನೋ ದತ್ತು ತಗೊಳ್ಳೋದು, ಈ ಥರದ್ದೇನೇನೋ ಮಾಡ್ತಾರಂತೆ. ಹೀಗಾಗಿ ಇವತ್ತು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕ್ರಾಂತಿಕಾರಕ ಬದಲಾವಣೆಗಳನ್ನು ಉಂಟು ಮಾಡ್ತಾ ಇದೆ. ಉನ್ನತ ಶಿಕ್ಷಣದ ಉದ್ದೇಶ ಕೇವಲ ಪದವಿಗಳನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಆಚೆಗೆ ಕಳಿಸೋದಲ್ಲ. ಉನ್ನತ ಶಿಕ್ಷಣದ ಉದ್ದೇಶ ಪದವಿಯೊಂದಿಗೆ ಆ ಪದವಿ ಪಡೆದಿರತಕ್ಕಂತಹ ವಿದ್ಯಾರ್ಥಿ ತನ್ನ ಬದುಕನ್ನು ರೂಪಿಸಿಕೊಳ್ಳಲು ಅತ್ಯುತ್ತಮವಾದಂಥ ಒಂದು ಉದ್ಯೋಗವನ್ನು ಆತ ಸೃಷ್ಟಿಸಿಕೊಳ್ಳುವುದಕ್ಕೆ ಪೂರಕವಾದಂಥ ಶಿಕ್ಷಣವನ್ನು ನೀಡಬೇಕಾದದ್ದು ಇವತ್ತಿನ ಶಿಕ್ಷಣ ಸಂಸ್ಥೆಗಳ ಮೇಲೆ ಇರತಕ್ಕಂತಹ ಒಂದು ಮಹತ್ವದ ಜವಾಬ್ದಾರಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಣೆಯಾಗಿದ್ದ 2 ಮಕ್ಕಳ ತಾಯಿ ಶವವಾಗಿ ಪತ್ತೆ. ಸಾಲಬಾಧೆ, ಕೌಟುಂಬಿಕ ಕಲಹ ಹಿನ್ನೆಲೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರೋ ಶಂಕೆ. ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಕಳವು ಪ್ರಕರಣ. ಹಾಡು ಹಗಲೇ ಮನೆಗೆ ನುಗ್ಗಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾದ ಚೋರರು. ಜಿಲ್ಲೆಯಲ್ಲಿ 5ರಲ್ಲಿ ಕೊರೋನಾ ಸೋಂಕು ಪತ್ತೆ. 4 ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ. ಓರ್ವ ಸೋಂಕಿತನಿಗೆ ಮನೆಯಲ್ಲೇ ಚಿಕಿತ್ಸೆ. ಬೇಲೂರಿನಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಮಿತಿಮೀರ್ತಾ ಇದೆ. ಅವರನ್ನ ಕೂಡಲೇ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ದಲಿತ ಸಂಘಟನೆಗಳ ಒಕ್ಕೂಟದಿಂದ ಮನವಿ. ಬೆಳೆ ವಿಮೆ ಪ್ರಚಾರ ವಾಹನಕ್ಕೆ DC ಚಾಲನೆ. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯಾದರೆ ಅಂತ ಸಂದರ್ಭದಲ್ಲಿ ವಿಮೆ ರೈತರ ಕೈ ಹಿಡಿಯಲಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಕರೆ. 7 ತಿಂಗಳಿಂದ ಸಿಗದ ವೇತನ. ನ್ಯೂ ಮಿನರ್ವಾ ಮಿಲ್ ಬಟ್ಟೆ ಫ್ಯಾಕ್ಟರಿ ಕಾರ್ಮಿಕರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಹಾಸನದ ಕಲಾ ಕಾಲೇಜಿಗೆ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ನಿಯೋಗಗಳ ಭೇಟಿ. ಕಾಲೇಜಿಗೆ ಮೂಲ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಪರಿಶೀಲನೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ VVC TV. ಸದ್ಯದ ಕಡೆ ನಮ್ಮ ನಡೆ.